ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸಿ ಬ್ಲಾಗ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಶಾಪಿಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ರಾತ್ರಿ ಊಟಕ್ಕೆ ಲೈಟ್ ಆಗಿ ಏನಾದರೂ ಮಾಡಬೇಕು ಅಂತ. ಆ್ಯಕ್ಚುಲಿ ಹೊರಗಡೆ ತುಂಬಾ ಬಿಸಿಲಿದೆ, ತುಂಬಾ ಸೆಕೆ ಇದೆ. ಸೊ ಹಾಗಾಗಿ ಹೊಟ್ಟೆಗೆ ತಂಪಾಗುವಂಥ ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಂಡ್ರಾಯ್ತು ಅಂತ ಇವತ್ತು ಅವಲಕ್ಕಿ ಮಸಾಲ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮಸಾಲ ಮಜ್ಜಿಗೆ. ನೈಟು ಲೈಟಾಗಿ ಊಟ ಮಾಡಿ ಮಲ್ಕೊಂಡ್ರೆ ಆರಾಮಾಗಿ ನಿದ್ದೆ ಆಗುತ್ತೆ. ಸೊ ಹಾಗಾಗಿ ನಾನು ನೈಟ್ ಊಟಕ್ಕೆ ಅಂತ ಲೈಟಾಗಿ ಮೊಸರು ಅವಲಕ್ಕಿ ಮತ್ತು ಮಸಾಲ ಮಜ್ಜಿಗೆನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಮೆಂಬರ್ಗೂ ಕೂಡ ಶೇರ್ ಮಾಡಿ. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ನಾನು ಇದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿನ ನೀಟಾಗಿ ಹೆಚ್ಚಿಟ್ಕೊಂಡು ಇವಾಗ ಗ್ರೇಪ್ಸ್ನ ನೀರಲ್ಲಿ ಸ್ವಲ್ಪ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅವಲಕ್ಕಿ ಎಷ್ಟು ಬೇಕು ನೋಡಿ ಅಷ್ಟು ಅವಲಕ್ಕಿನ ತಗೊಂಡು ಅದಕ್ಕೆ ನೀರು ಹಾಕಿ ಸ್ವಲ್ಪ ಹೊತ್ತು ಅಷ್ಟೇ ನೆನೆ ಬಿಟ್ಟು ಆಗಿಂದಾಗಲೇ ನೀರನ್ನ ಶುದ್ಧಿಸ್ಕೊಂಡು ಬಿಡಬೇಕು. ಯಾಕಂದ್ರೆ ಇದಕ್ಕಿನ್ನೂ ನಾವು ಮೊಸರು ಆ್ಯಡ್ ಮಾಡ್ತೀವಲ್ಲ, ಸೊ ಅವಾಗ ಅದು ಕರೆಕ್ಟಾಗಿ ನೆನೆಯುತ್ತೆ. ಈ ಥರ ನೀವು ಅವಲಕ್ಕಿನ ನೆನೆಸಿ ಸೈಡಲ್ಲಿ ಇಟ್ಕೋಬೇಕು. ಇವಾಗ ಇದಕ್ಕೆ ನೀಟಾಗಿ ಎಲ್ಲಾನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ, ದ್ರಾಕ್ಷಿ, ಇದಕ್ಕೆ ದಾಳಂಬಿ ಕೂಡ ಆ್ಯಡ್ ಮಾಡ್ಬೋದು. ಇದ್ರೆ ಗೋಡಂಬಿ, ಒಣ ದ್ರಾಕ್ಷಿನೂ ಕೂಡ ಹಾಕ್ತಾರೆ. ಆ್ಯಂಡ್ ಅವಲಕ್ಕಿ ಮತ್ತೆ ಮೊಸರು. ಇವಾಗ ಇದನ್ನ ಯಾವ ಥರ ಮಾಡೋದನ್ನ ಅಂತ ನೋಡ್ಕೊಂಡು ಬರೋಣ. ಅವಲಕ್ಕಿ ಮೊಸರನ್ನ ನಾವು ಒಂದು 5 ಮಿನಿಟ್ಸ್ ಅಲ್ಲೇ ರೆಡಿ ಮಾಡಿಬಿಡ್ಬೋದು, ಅಷ್ಟೊಂದೇನೋ ಟೈಮ್ ತಗೊಳ್ಳಲ್ಲ. ಫಸ್ಟ್ ಒಂದು ಪಾತ್ರೆನ ಕಾಯ್ಲಿಕ್ಕೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಹಸಿರು ಮೆಣಸಿನ್ಕಾಯಿನ ಹಾಕಿ ಬಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಕರಿಬೇನ ಹಾಕಬೇಕು. ಉಳ್ಳಾಗಡ್ಡಿನ ಆಕ್ಚುಲಿ ಮೊಸರು ಅವಲಕ್ಕಿ ರೆಡಿ ಆದ್ಮೇಲೆ ಲಾಸ್ಟ್ ಅಲ್ಲಿ ಉಳ್ಳಾಗಡ್ಡಿ ಮತ್ತು ದ್ರಾಕ್ಷಿನ ಹಾಕ್ತಾರೆ. ಬಟ್ ನಾನು ಇವಾಗಲೇ ಉಳ್ಳಾಗಡ್ಡಿ ಹಾಕ್ತೀನಿ. ನೈಟ್ ಊಟ ಮಾಡ್ತಾ ಇದೀವಲ್ಲ, ಸೊ ಹಾಗಾಗಿ ಉಳ್ಳಾಗಡ್ಡಿ ಸ್ಮೆಲ್ ಇರಬಾರ್ದು ಅಂತ ಫಸ್ಟ್ ಸ್ವಲ್ಪ ಬಿಸಿ ಇರುವಾಗ್ಲೇನೆ ಸ್ವಲ್ಪ ಅದನ್ನ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪು ಮತ್ತು ಸಕ್ಕರೆ ನೀಟಾಗಿ ಕಲಸಿದಾದ್ಮೇಲೆ ಅದು ಸ್ವಲ್ಪ ತಣ್ಣಗಾಗಕ್ ಬಿಟ್ಟು ಇವಾಗ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರನ್ನ ಹಾಕಿ ಇವಾಗ ನೆನೆಸಿಟ್ಟಿರ್ತೀವಲ್ಲ ಆ ಒಂದು ಅವಲಕ್ಕಿನ ಹಾಕಿ ಇದಕ್ಕೆ ದ್ರಾಕ್ಷಿ, ನೀವು ಬೇಕಾದ್ರೆ ದಾಳಿಂಬೆ ಮತ್ತು ಒಣ ದ್ರಾಕ್ಷಿ, ಗೋಡಂಬಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ನಾನು ದ್ರಾಕ್ಷಿ ಮತ್ತೆ ಕೊತ್ತಂಬರಿನ ಹಾಕಿ ನೀಟಾಗಿ ಕಲ್ಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಇನ್ನೊಂದು ಎಕ್ಸ್ಟ್ರಾ ಸ್ವಲ್ಪ ಮೊಸರು ಇನ್ನೂ ಜಾಸ್ತಿ ಬೇಕು ಅಂದ್ರೂ ಕೂಡ ನೀವು ಹಾಕೊಳ್ಬಹುದು. ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ನಾನು ಇನ್ನೊಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಬಿಟ್ಟು ನೀಟಾಗಿ ಕಲಿಸಿದೆ. ನೋಡಿ ಇವಾಗ ಮೊಸರು ಅವಲಕ್ಕಿ ರೆಡಿ ಆಗೋಯ್ತು. ಇದು ಆಕ್ಚುಲಿ ಸಿಂಪಲ್ ಅಂಡ್ ಈಸಿ ರೆಸಿಪಿ ಗೊತ್ತಾ. ನೀವೇನಾದ್ರೂ ಹೊರಗಡೆ ವರ್ಕ್ ಮುಗಿಸ್ಕೊಂಡು ಬಂದು ಅಡುಗೆ ಮಾಡ್ಲಿಕ್ಕೆ ಬೇಜಾರಾಗಿದ್ರೆ ಒಂದು 5 ಮಿನಿಟ್ಸ್ ಅಲ್ಲಿ ಇದನ್ನ ರೆಡಿ ಮಾಡ್ಬಿಡ್ಬೋದು. ಇವಾಗ ಮೊಸರು ಅವಲಕ್ಕಿ ರೆಡಿ ಆಯ್ತು. ಅದ್ರ ಜೊತೆಗೆ ಅಂತಂದ್ರೆ ನಾವು ಊಟ ಆದ್ಮೇಲೆನೆ ಆಕ್ಚುಲಿ ಮಜ್ಜಿಗೆನ ಕುಡಿಯೋದು. ಮಧ್ಯಾಹ್ನ ಇಲ್ಲ ಅಂದ್ರೆ ರಾತ್ರಿ ಇನ್ನು ಮೊಸರು ಉಳಿದಿತ್ತು ಅಂತ ಮಜ್ಜಿಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಮಾರ್ನಿಂಗ್ ಉಳಿದಿರುವಂತ ಮೊಸರಿಗೆ ಫಸ್ಟ್ ನೀರ್ನ ಎತ್ತಿಟ್ಟಿದ್ದೆ ನಾನು, ಸ್ವಲ್ಪ ಹುಳಿ ಬಿಟ್ಕೊಳ್ಳಿ ಅದು ಅಂತ. ಅದಕ್ಕೆ ಉಳಿದಿರೋ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಇದಕ್ಕೆ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮೊಸರನ್ನ ಕಟ್ಟಿತಾ ಇದ್ದೀನಿ, ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಕಟ್ಕೊಂಡು ಇವಾಗ ಹರಿದಿಟ್ಟಿರುವಂತಹ ಜೀರಿಗೆ ಮತ್ತು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿನ ಹಾಕಿ ಇವಾಗ ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಈ ತರ 4 ರಿಂದ 5 ಸಲ ಮಾಡ್ಬಿಟ್ರೆ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಆಕ್ಚುಲಿ ಇದಕ್ಕೆ ಉಪ್ಪು ಕಡಿಮೆ ಆಗಿತ್ತು, ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಬಿಟ್ಟು ಮತ್ತೆ 2 ರಿಂದ 4 ಸರಿ ಈ ತರ ಮಿಕ್ಸ್ ಮಾಡ್ಕೊಂಡೆ. ಇವಾಗ ಮಸಾಲ ಮಜ್ಜಿಗೆ ರೆಡಿನೇ ಆಗೋಗ್ಬಿಡ್ತು. ಫಸ್ಟ್ ಇವಾಗ ಮೊಸರು ಅವಲಕ್ಕಿನ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಮೊಸರು ಅವಲಕ್ಕಿ. ಹೋದ್ ಸಾರಿಗಿನ್ನ ಚೆನ್ನಾಗಿ ಬಂದಿತ್ತು ಅಂತ ನಮ್ಮ ಹಸ್ಬೆಂಡ್ ಅದನ್ನೇ ಹೇಳ್ತಾ ಇದ್ರು. ಇವಾಗ ನಾನು ಕೂಡ ಊಟ ಮಾಡ್ಕೊಂಡು ಮಸಾಲ ಮಜ್ಜಿಗೆನ ಕುಟ್ಕೊಂಡು ನೀಟಾಗಿ ಎಲ್ಲಾ ಕೆಲಸನ ಮುಗಿಸ್ಕೊಂಡೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ನಿನ್ನೆ ಕಿಷ್ಕಿಂದ ರೆಸಾರ್ಟ್ಗೆ ಹೋಗಿದ್ವಲ್ಲ, ಸೊ ಅಲ್ಲಿಂದ ಬರುವಾಗ ಈ ಒಂದು ಕುಟಾಣಿನ ತಗೊಂಡ್ ಬಂದಿದ್ದೆ. ಸೊ ಇದನ್ನ ಇವಾಗ ಸೀಸನಿಂಗ್ ಮಾಡಬೇಕು. ಅಮ್ಮನ ಫೋನ್ ಮಾಡಿ ಎಲ್ಲ ಕೇಳ್ಕೊಂಡಿದ್ದೀನಿ ಯಾವ ಥರ ಮಾಡಬೇಕು ಅಂತ. ಸೊ ಇವಾಗ ಇದರ ಸೀಸನಿಂಗ್ ಪ್ರೊಸೆಸ್ನ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಪುಟ್ಟಿ ನೀರು ತಗೊಂಡು ಅದರಲ್ಲಿ ಅದನ್ನು ನೀರು ಮುಳುಗೋವಷ್ಟು ನೀರನ್ನ ಹಾಕಿ 1 ಅವರ್ ಅದನ್ನು ನೆನೆಲಿಕ್ಕೆ ಬಿಡಬೇಕು. ಅದು 1 ಅವರ್ ನೆನೆದಾದ್ಮೇಲೆ ಇವಾಗ ಅದಕ್ಕೆ ನಾವು ಅಕ್ಕಿನ ಹಾಕಿಬಿಟ್ಟು ನೀಟಾಗಿ ಅದನ್ನು ಕುಟ್ಟಬೇಕು. ಆ್ಯಕ್ಚುಲಿ ಯಾಕಂತಂದರೆ ಅಕ್ಕಿ ಕುಟ್ಟಾಗೆಲ್ಲ ಅದರಲ್ಲಿರುವಂಥ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತಲ್ಲ, ಕಲ್ಲುಗಳಿರುತ್ತಲ್ಲ, ಅದೆಲ್ಲನೂ ಕೂಡ ನೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ ಅದಕ್ಕೆ ಅಕ್ಕಿನ ಹಾಕಿಬಿಟ್ಟು ನೀಟಾಗಿ ಜಜ್ತಾ ಇದ್ದೀನಿ. ಅಕ್ಕಿನ ಫಸ್ಟು 1 ಅವರ್ ನೆನೆ ಇಟ್ಟು ಕೂಡ ಹಾಕಿನೂ ಈ ಥರ ಜಜ್ಬೋದು, ಇಲ್ಲಾಂದರೆ ಅದೇ ರಾ ಅಕ್ಕಿನ ಹಾಕಿಬಿಟ್ಟು ಕೂಡ ಜಜ್ಬೋದು. ನಾನು ಅದೇ ಥರ ಅಕ್ಕಿನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ನೆನೆಬಿಟ್ಟು ಇವಾಗ ಅದಕ್ಕೆ ಹಾಕಿ ನೀಟಾಗಿ ಜಜ್ತಾ ಇದ್ದೀನಿ. ಸೊ ಅಕ್ಕಿ ಸಣ್ಣ ಆಗೋ ಥರ ಕುಟ್ಟಿಬಿಟ್ರೆ ಅದು ನೀಟಾಗಿ ಕ್ಲಿಯರ್ ಆಗೇ ಬಿಡುತ್ತೆ. ಈ ಥರ ಕುಟ್ಟಿದಾದ್ಮೇಲೆ ಇದನ್ನು ನೀಟಾಗಿ ತೊಳ್ಕೊಬೇಕು. ಇದನ್ನು ಒಂದು ಹೊಟ್ಟೆಯಿಂದ ಒರೆಸಿ ನೀಟಾಗಿ ಇವಾಗ ಇದಕ್ಕೆ ಅರಿಶಿನ ಕುಂಕುಮನ ಹಚ್ತೀವಿ. ಒಬ್ಬೊಬ್ಬರು ಮನೇಲಿ ಹಚ್ತಾರೆ, ಒಬ್ಬೊಬ್ಬರು ಮನೇಲಿ ಹಚ್ಚೋದಿಲ್ಲ. ಬಟ್ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಹಚ್ತೀವಿ ನಾವು. ಯಾಕಂದರೆ ಮದುವೆ ಟೈಮಲ್ಲಿ ಹೊರಳು, ಒಣ್ಣಿಕೆ ಎಲ್ಲನೂ ಕೂಡ ನಾವು ಪೂಜೆನ ಮಾಡ್ತೀವಿ. ಉತ್ತರ ಕರ್ನಾಟಕ ಮಂದಿಗೆ ಇದು ಗೊತ್ತಿರುತ್ತೆ. ಸೊ
ಅದಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ಅದಕ್ಕೆ ನಮಸ್ಕಾರನ ಮಾಡಿಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.